ಓ ಲಾರ್ಡ್ ಜೀಸಸ್, ಪರಲೋಕದಲ್ಲಿರುವ ನಮ್ಮ ತಂದೆಯೇ, ನಿಮ್ಮ ನಾಮಕ್ಕೆ ಸ್ತೋತ್ರವಾಗಲಿ. ನಮ್ಮನ್ನು ರಕ್ಷಿಸಿ. ಕರ್ನಾಟಕದಲ್ಲಿ ಕರೆಂಟ್ ಪ್ರಾಬ್ಲಮ್ ಜಾಸ್ತಿ ಇದೆ ಅಂತ ಗೊತ್ತಾಗಿ ಪರ್ಮನೆಂಟ್ ಆಗಿ ನೀವು ಕ್ಯಾಂಡಲ್ ಲೈಟ್ ನೇ ಫಿಕ್ಸ್ ಮಾಡ್ಕೊಂಡಿದ್ದೀರಾ ಅಂದ್ರೆ ನೀವೆಷ್ಟು ಕ್ಲೆವರ್ ಅಂತ ನಮಗೆ ಅರ್ಥ ಆಗ್ತಾ ಇದೆ. ನಾವು ತಮ್ಮ ಬಳಿ ಬಂದು ನಿಮ್ಮ ಸೇವೆ ಮಾಡಬೇಕು ಅಂತ ಬಹಳ ಆತುರಿತಾ ಇದ್ದೀವಿ. ಏನ್ ಮಾಡ್ತೀರಾ? ಟ್ರಾವೆಲಿಂಗ್ ವೀಸಾ ಸಿಗ್ತಾ ಇಲ್ಲ. ಅಮೆರಿಕದವರು ಮೋದಿಗೆ ವೀಸಾ ಕೊಡ್ತಾ ಇಲ್ಲ, ನೀವು ನಮಗೆ ವೀಸಾ ಕೊಡ್ತಾ ಇಲ್ಲ. ಪರವಾಗಿಲ್ಲ, ನಿಮ್ಮ ಹತ್ರ ಅಲ್ದೆ ಹೋದ್ರು ನಮ್ಮನ್ನ ಪಾಕಿಸ್ತಾನಕ್ಕೆ ಕಳಿಸಿ. ಪೀಸ್ಫುಲ್ ಆಗಿ ಸಾಯ್ದೆ ಹೋದ್ರು ಪೀಸ್ ಆಗಿ ಸಾಯ್ದಾಗ್ತೀವಿ. ಆದ್ರೂ ನಿಮ್ಮ ಶಾಂತಿ, ಸಮಾಧಾನ, ನೆಮ್ಮದಿ ನಮ್ಮ ಮೇಲೆ ಸದಾ ಇರಬೇಕು. ಪಿತನ, ಸುತನ ಮತ್ತು ಪವಿತ್ರಾತ್ಮನ ನಾಮದಲ್ಲಿ ಆಮೀನ್. ಏಯ್ ಜೀಸಸ್, ಏನಾದ್ರೂ ಮಾತಾಡಿದ್ರಾ? ಏ ಪೆಂಗ, ಯಾವುದು ನನ್ನ ಕರೆದ ದೇವದೂತ? ಏನದು ನಿನ್ ವೇಷ? ಬ್ರದರ್, ಸತ್ತು ಮಣ್ಣಿಗೆ ಹಾಕಿದ್ಮೇಲೆ ಎಲ್ರಿಗೂ ಇದೇ ಸಾಯಕ್ಕೋಸ್ಕರ ನೀನ್ ದೇವ್ರ ಹತ್ರ ಬೇಡ್ಕೋ, ನಮ್ಮನ್ನೆಲ್ಲ ಯಾಕೋ ಸೇರಿಸ್ತೀಯಾ? ನೋಡೋ, ನನ್ಗೆ ಇದೇ ತರ ಸಾಯ್ತೀವಿ ಅಂತ ಊಫಿ ಮಾಡ್ತಾ ಇದ್ರ. ನಿಜ ಹೇಳ್ರೋ, ನಾವ್ ಸಾಯ್ತೀವ ಇಲ್ವಾ? ಮಹಾರಾಜ್, ಯಾರು ಸಾಯ್ಲಿ ಬಿಡ್ಲಿ, ನಾನಂತೂ ನಿಮ್ ಜೊತೆ ಕಂಪ್ನಿ ಕೊಟ್ಟೆ ಕೊಡ್ತೀನಿ. ವೆರಿ ಗುಡ್ ಬ್ರದರ್. ನಾಯಿ ನೀವು ಎಲ್ಲ ಹೀಗೆ ಹೇಳೋದು, ಯಾರನ್ನೂ ನಂಬೇಡ. ನಾವು ಸಾಯೋಣ. ಬಿ ಪ್ರಿಪೇರ್ಡ್ ಮಹಾರಾಜ್. ಐಶು, ಏನ್ ಮಾತಾಡ್ತಾ ಇದೀಯಾ? ಹೌದು ಪ್ರವೀಣ್, ನಾನ್ ಡಿಸೈಡ್ ಮಾಡಿದ್ದೆ. ಆಕ್ಚುಲಿ ನೆನ್ನೆನೆ ಸಾಯೋಣ ಅನ್ಕೊಂಡೆ, ಬಟ್ ನಮ್ಮಲ್ಲಿ ಅಗ್ರಿಮೆಂಟ್ ಆಗಿದೆ. ಬಿ ರೆಡಿ. ಓಕೆ. ಹಲೋ ಡವ್ ಮಾಸ್ಟರ್, ನೀವೇ ಸಾಯ್ತೀರಾ ಇಲ್ಲ ನಾನ್ ಸತ್ತು ದೇವವಾಗಿ ಬಂದು ನಿನ್ನ ಕತ್ತೆ ಹಿಡಿದು ಸಾಯಿಸ್ಬಿಡ್ಲಾ? ಕೋತಿ ನನ್ನ ಮಗನ ಇಡಿಯಟ್. ಲಾರ್ಡ್ ಜೀಸಸ್, ನಿಮಗಾದ್ರೂ ಕಣ್ಣಿಗೆ ಕಾಣುವಂತ ಮೊಳೆನ ಹೊಡೆದ್ರು, ಈ ನನ್ನ ಮಕ್ಕಳು ನನಗೆ ಕಣ್ಣು ಕಾಣದೇ ಇರುವಂತ ಮೊಳೆನ ಹೊಡಿತಾವ್ರೆ. ಈ ಮಧ್ಯೆ ನಾನು ಹೆಂಗ್ ಬದುಕಲಿ? ಐ ಆಮ್ ಸಾರಿ, ಹೆಂಗ್ ಸಾಯಿ? ಓ ಗಾಡ್, ಟೆಲ್ ಮಿ. ಹಲೋ ಎಕ್ಸ್ಕ್ಯೂಸ್ ಮೀ, ಒಂದ್ ನಿಮಿಷ ನಿಂತ್ಕೊಳ್ತೀರಾ ಇಲ್ಲಿ? ಯಾಕೋ? ಎಸ್, ಕರೆಕ್ಟ್ ಆಗಿ 12 ಗಂಟೆಗೆ ಇನ್ನು 2 ನಿಮಿಷ ಇದೆ. 2ನೇ ಮುಳ್ಳು ಕರೆಕ್ಟ್ ಆಗಿ 12 ಗಂಟೆ ಮೇಲೆ ಹೋಗಿ ಕೂತ್ಕೊಂಡಿದ ತಕ್ಷಣನೇ ಮುಂದಕ್ಕೆ ಅಂತ ಹೊಡೆದ ತಕ್ಷಣನೇ ಎಲ್ರೂ ಒಟ್ಟಿಗೆ ಕೈ ಕುಯ್ಕೊಂಡು ಸತ್ತ ಬಿಡ್ಬೇಕು. ನನ್ನವಲ್ಲ, ಅಕಸ್ಮಾತ್ ಭಯ ಬಿದ್ದು ಸಾಯೋದು ಬೇಡ ಅಂತ ನನಗೆ ನೀವು ಊಸಿ ಮಾಡ್ಬಿಟ್ರೆ ಏನ್ ಮಾಡ್ತೀಯಾ? ಕೊಲೆ ಮಾಡ್ತೀಯಾ? ಮಾಡ್ತೀನಿ. ಆಗ ನಿನ್ನ ಜೈಲ್ಗೆ ಹಾಕ್ತಾರೆ. ಹಾಕ್ಲಿ, ಅದೇ ನನಗೂ ಇಷ್ಟ. ನೋಡಿ, ಕರೆಕ್ಟ್ ಆಗಿ ಹೇಳ್ತಾ ಇದ್ದೀನಿ. ನೀವೇನಾದ್ರೂ ಸಾಯ್ದೆ ಹೋದ್ರೆ ನನ್ ಸಾವು ಮೇಲೆ ಆಣೆ ಹೇಳಿದ್ದೀನಿ. ಸತ್ ಮೇಲೆ ಏನೋ ಆನೆಲೆ ಕೋತಿ. ಹೋಗ ಪಾಚ್ಕೊಳ. ಹೋಗ್ರ, ನಾನು ಹೋಗ್ತೀನಿ. ಹಲೋ, ಇವಾಗ ಇರ್ಲಿ. ಗೌರಿ, ಮೈ ಲವ್, ನಾನಿವತ್ತು ಸಾಯ್ತಾ ಇದ್ದೀನಿ. ನಿನ್ನ ಪ್ರೀತಿನ ಪಡೆಯೋಕ್ಕೋಸ್ಕರ ನಾನು ಸತ್ತು ತೋರಿಸ್ತೀನಿ ಅಂತ ಪ್ರಾಮಿಸ್ ಮಾಡಿದ್ದೆ. ಅದಿವತ್ತು ನಿಜ ಮಾಡ್ತಾ ಇದ್ದೀನಿ. ನೋಡು ನೋಡು, ನಿನಗಿಷ್ಟವಾಗಿರೋ ವಿಘ್ನ ಹಾಕೊಂಡು ನಾನು ಸಾಯ್ತಾ ಇದ್ದೀನಿ. ನಾಳೆ ಬೆಳಗ್ಗೆ 7 ಗಂಟೆಗೆ ಪೇಪರ್ಲಿ ನೀನು ನೋಡು. ನಾನು ಸತ್ತಿರೋ ವಿಷಯ ಗೊತ್ತಾಗುತ್ತೆ. ಖುಷಿ ಪಡು, ಆನಂದ ಪಡು. ಕರ್ತ ಯೇಸು ಕ್ರಿಸ್ತ ಮತ್ತೆ ಬಾರದಂತ ಲೋಕಕ್ಕೆ ಹೋಗ್ತಾ ಇದ್ದೀನಿ. ನನ್ನ ಪ್ರಯಾಣನ ಓಲೋ ಬಸ್ ತರ ಸುಖಮಯವಾಗಿರ್ಸಪ್ಪ. ಹೋಗಿ ನೋಡೋಣ. ನಾನೇ ಕೂಗಿದ್ದು. ನನ್ನ ಮಕ್ಕಳಲ್ಲೇ ಸಾಯ್ತೀನಿ ಅಂತ ನನಗೆ ಮೋಸ ಮಾಡ್ತಿದ್ದೀರೇನ್ರೋ? ಡ್ರಾಮಾ ಮಾಡ್ತಿದ್ದೀರಾ? ಡ್ರಾಮಾ ಆಡ್ಸಕ್ ಬಟ್ರಿದ ನೀ ಸುಮ್ಮನೆ ನೋಡೋ, ಸಾಯೋ ಟೈಮಲ್ಲಿ ಕಾಮಿಡಿ ಬೇಕಾಗಿಲ್ಲ. ನನ್ನನ್ನು ಸಾಯಿಸಿ ನನ್ನ ಬಾಡಿನ ತಗೊಂಡೋಗಿ ಯಾವ್ದೋ ಇಂಜಿನಿಯರಿಂಗ್ ಕಾಲೇಜ್ಗೆ ಹಾಕ್ಬೇಕು. ಇಂಜಿನಿಯರಿಂಗ್ ಕಾಲೇಜ್ ಅಲ್ಲ, ಮೆಡಿಕಲ್ ಕಾಲೇಜ್. ಯಾವ್ದೋ ಒಂದು ಕಾಲೇಜ್ ಬಿಡ. ಇಷ್ಟಕ್ಕೂ ಮಾರಕ್ಕೆ ನಿನ್ನ ಹತ್ರ ಇರೋದು ಒಂದೇನಾ? ಏನ್ರೋ ಅದು? ಅದೇ. ಏನೋ ಅದು? ಕಣ್ಣು. ಹಂಗೆಲ್ಲ ಹೇಳ್ಬೇಡ್ರಿ ಕೊಟ್ರು, ನನ್ಗೆ ಅಳು ಬರುತ್ತೆ. ಅಳ್ತೀಯಾ? ನಾನೇ ಕಂಪ್ನಿ ಕೊಡ್ತೀನಿ. ನನ್ ಮಗನೇ. ನೀವು ಹೋಗು ಮಚ್ಚ, ನೀವು ಹೋಗು. ಕಂಪ್ನಿ ಕೊಡ್ತೀನಿ.